ಸ್ನೇಹಿತರೆ, ನಾವಿವಾಗ ಇರೋದು ಎಲ್ಲಿ ಅಂತ ಹೇಳಿದ್ರೆ ನೀವು ಭಯಭೀತರಾಗ್ಬಿಡ್ತೀರಾ. ಸೊ ಕಳೆದ ವರ್ಷ ಜುಲೈನಲ್ಲಿ 26 ಇವಾಗ ಕಳೆದ ವರ್ಷ ಅಟ್ಯಾಕ್ ಆಯ್ತಲ್ಲ ಪಹಲ್ಗಾಮ್, ಆ ಜಾಗದಲ್ಲಿ ನಾವಿವಾಗ ಇದ್ದೀವಿ. ಭಯ ಆಯ್ತಾ ಸ್ವಲ್ಪ? ಸೊ ಆ ಜಾಗದಲ್ಲಿ ಇದ್ದೀವಿ ಇವಾಗ. ಫುಲ್ 100% ಸೆಕ್ಯೂರಿಟಿ ಇದೆ. ಎವ್ರಿ 100 ಮೀಟರ್, ಎವ್ರಿ 200 ಮೀಟರ್ಸ್ ಮಿಲಿಟರಿ ಇರ್ತಾರೆ. ಸೊ ಸ್ನೇಹಿತರೆ, ಇದೆ ನೋಡಿ ಪಹಲ್ಗಾಮ್ನ ಬೇತಾಬ್ ವ್ಯಾಲಿ ಅಂತ. ಆ್ಯಕ್ಚುಲಿ ಇಲ್ಲಿ 3 ವ್ಯಾಲಿಗಳಿದ್ದಾವೆ. ಅರೂರ್ ವ್ಯಾಲಿ, ಬೇತಾಬ್ ವ್ಯಾಲಿ ಮತ್ತು ಚಂದನ್ವಾರಿ ವ್ಯಾಲಿ ಅಂತ 3 ವ್ಯಾಲಿಗಳನ್ನು ಸುತ್ತೋದಕ್ಕೆ ನಿಮಗೆ ಸುಮಾರು ಒಂದು 3 ರಿಂದ 4 ಗಂಟೆ ಆಗುತ್ತೆ. ಒಂದು ಕ್ಯಾಬ್ನ ನೀವು ಪಹಲ್ಗಾಮ್ಗೆ ಬಂದುಬಿಟ್ಟು ಪಹಲ್ಗಾಮಿಂದ ಒಂದು ಕ್ಯಾಬ್ ಹೈಯರ್ ಮಾಡಿ 2 ರಿಂದ 2.5 ಸಾವಿರ ತಗೋತಾರೆ ಫಾರ್ 4 ಅವರ್ ಜರ್ನಿಗೆ. ಸೊ ಏನು ವರಿ ಮಾಡ್ಕೊಳ್ಳೋ ಅಂತಿಲ್ಲ. ನಮ್ಮ ಆರ್ಮಿದವರು ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ನಾನು ತೋರಿಸೋಂಗಿಲ್ಲ. ಸೊ ಅಕ್ಕಪಕ್ಕದಲ್ಲೆಲ್ಲ ಒಂದು 3-4 ಸೋಲ್ಜರ್ಸ್ ಇದ್ದಾರೆ. ಸೊ ಬೇಸಿಕ್ಲಿ ಅವರೆಲ್ಲ CRPFನವರಾಗಿರ್ತಾರೆ. ಅದ್ರ ಜೊತೆಗೆ ಜಮ್ಮು ಕಾಶ್ಮೀರ್ ಪೊಲೀಸ್ ಕೂಡ ಆರ್ಮ್ಡ್ ಸ್ಟೇಟಲ್ಲಿ ಇರ್ತಾರೆ ವಿತ್ ಗನ್ಸ್, ಎಲ್ಲ ಸೆಕ್ಯೂರಿಟಿ ಇದೆ. ಸೊ ನೋ ನೀಡ್ ಟು ವರಿ, ಇಟ್ಸ್ ಅ ವೆರಿ ಸೇಫ್ ಪ್ಲೇಸ್ ಆಸ್ ಆಫ್ ನೌ.